ಕೊಡ್ಲಿಕ್ಕೆ ಸಂಬಂಧನೇ ಇರೋದಿಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ವತಿಯಿಂದ ಇವತ್ತು ಹಿರೇಚೌಟಿ ಗ್ರಾಮ ಮತ್ತು ಚಿಟ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನ ಮತ್ತು ಅಗಸನಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಏನು ಈ ಸೊರಬ ತಾಲೂಕು ಪಂಚಾಯತಿ ಇವಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರ ದ್ವೇಷ ಭಾವನೆಯ ಅಧಿಕಾರ ಮಾಡ್ತಾ ಇದ್ದಾರೆ. ಏನಿವರ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಈ ತಾಲೂಕು ಪಂಚಾಯತಿ ಆಡಳಿತ ಮತ್ತು ಅವರ ಅದೇ ಸಿಬ್ಬಂದಿಯನ್ನು ಏನಿವತ್ತು ಅಗಸನಹಳ್ಳಿ PDO ಮತ್ತು ಹಿರೇಚೌಟಿ PDO ಮತ್ತು ಏನು ಚಿಟ್ಟೂರಿನ PDO ಇವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಿಲ್ಲ. ಏನು ಜನರಿಗೆ ಮೂಲಭೂತ ಸೌಕರ್ಯದಲ್ಲಿ ಒಂದಾಗತಕ್ಕಂಥ ನಿವೇಶನ ರೈತರಿಗೆ ಕಾರ್ಯಕೊಪ್ಪ ಸರ್ವೆ ನಂಬರ್ 44ರಲ್ಲಿ 2021 ಮಾನ್ಯ ಜಿಲ್ಲಾಧಿಕಾರಿಗಳು ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಮಾಡಬೇಕು ಅಂತ ಆದೇಶ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ PDO ಮತ್ತು ಈಗಿರ್ತಕ್ಕಂಥ ಏನು ಕಾರ್ಯನಿರ್ವಾಹಕ ಅಧಿಕಾರಿ ಪ್ರದೀಪ್ ಕುಮಾರ್ ಇವರು ಸೇರ್ಕೊಂಡು ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಇವರು ಅವ್ರ ಕಡೆಯಿಂದ ನಮಗೆ ಅನಿಸ್ತಾ ಇದೆ ಹಣವನ್ನು ಪಡೆದುಬಿಟ್ಟು ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರಿಗೆ ಅಕ್ವೈರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಕ್ವೈರ್ ಮಾಡಿರ್ತಕ್ಕಂಥದ್ದನ್ನು ತೆರವುಗೊಳಿಸಿ ಅಲ್ಲಿ ಅಭಿವೃದ್ಧಿಪಡಿಸಿ ಏನು ವಸತಿ ರೈತರಿಗೆ ನಾವು ನಿವೇಶನ ಹಂಚಿಕೆ ಮಾಡಿ ಅಂತ ಏನು ಕಳೆದ 1.5 ತಿಂಗಳು ಹೇಳ್ತಾ ಇದ್ದೀವಿ. ಆದರೆ ಇವರು ಈ ಮನವಿಗೆ ಯಾವುದೇ ರೀತಿ ಸ್ಪಂದನೆ. ನಮ್ಮ ಹೆಸರು ಗುರುರಾಜ್ ಅಂತಂದು DSS ರಾಜ್ಯ ವಿಭಾಗೀಯ ಸಂಚಾಲಕ ಸೊರಬ. ಇಲ್ಲಿ ನಾವು ಮೊದಲಿನ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ದಿನ ನಾವಿಲ್ಲಿ ಧರಣಿ ಹಮ್ಮಿಕೊಂಡು ನಿರಂತರ ಧರಣಿ. ಇಲ್ಲಿ ಜೂನ್ 30ನೇ ತಾರೀಕು ನಾವು ಇಲ್ಲಿ ಹೋರಾಟ ಮಾಡಿ ಅವ್ರಿಗೆ ಮನವಿ ಕೊಟ್ಟಿದ್ವಿ. ಆ ಜೂನ್ 30ಕ್ಕೆ ಹೋರಾಟ ಮಾಡಿ ಮನವಿ ಕೊಟ್ಟ ಮೇಲೆ ಇವತ್ತಿಗೂ ಯಾವುದೇ ಒಂದು ಇದಾಗಿಲ್ಲ, ಕೆಲಸಗಳಾಗಿಲ್ಲ. ಆದ್ದರಿಂದ ಇಲ್ಲಿ ಏನಾಗಿದೆ ಸೊರಬ ತಾಲೂಕ್ ಪಂಚಾಯತಿ ಆಫೀಸ್ ಅಂದರೆ ಇದು ಕಾಂಗ್ರೆಸ್ ತಾಲೂಕ್ ಪಂಚಾಯತಿ ಅಂತ ಬೋರ್ಡ್ ಹಾಕಬೇಕಾಯ್ತು. ಅವರು ಆಕಸ್ಮಿಕವಾಗಿ ತಾಲೂಕ್ ಪಂಚಾಯತಿ ಅಂತ ಇದೆ. ಇಲ್ಲಿ EO ಮತ್ತು ಚಂದ್ರಗೌಡರು, ಶ್ರೀರಾಮು ಇವರೆಲ್ಲ ಒಂದೇ ಗುಂಪಿನ ಕಳ್ಳರಾಗಿಬಿಟ್ಟಾರೆ. ಇಲ್ಲಿ ಯಾವುದೇ ಕೆಲಸಗಳು ರಾಜಕೀಯ ಫೋನ್ ಮಾಡಿದ್ರೆ ಮಾತ್ರ ಕೆಲಸ ಮಾಡ್ತಾರೆ ಹೊರತು ತಮ್ಮ ಸ್ವ-ಇಚ್ಛೆಯಿಂದ ಸರ್ಕಾರ ಸುತ್ತೋಲೆಯನ್ನೇ ನಿಭಾಯಿಸಲು ಪೂರ್ತಿ ವಿಫಲವಾಗಿ ಆಗ್ಯಾರವರು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಮ್ಮ ಅಗಸನಹಳ್ಳಿ PDO ಆಗಿರ್ಬೋದು, ಆಮೇಲೆ ಎಣ್ಣೆಕಪ್ಪ PDO ಆಗಿರ್ಬೋದು, ಹುರುಳಿ PDO ಆಗಿರ್ಬೋದು, ಜೊತೆಗೆ ನಮ್ಮ ಚಿಟ್ಟೂರು PDO ಇವರೆಲ್ಲರೂ ಸೇರ್ಕೊಂಡು ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಹಿಂಗೆ ಮಾಡಿ ಅಂತ ಆದರೂ ಸಹ ಒಂದು ಕೆಲಸಗಳು ಇಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಬರೀ ಎಲ್ಲರಿಗೆ ಬಂದವರಿಗೆ ನಮಗೆಲ್ಲ ಮೂಗಿ ತುಪ್ಪ ಹಚ್ಚಿ ಕಳಿಸ್ತಾ ಇದ್ದಾರೆ. ಆದರೆ ವರ್ಷಾನುಗಟ್ಟಲೆ ಹಾಗೆ 2021ರಲ್ಲಿ ಚಿಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಸೈಟ್ ಹಂಚಿಕೆ ಆಗಿ ತಾಲೂಕು ಇವರ ಹೆಸರಿಗೆ ಆಲ್ರೆಡಿ ಪಾಣಿ ಎಲ್ಲ ಬಂದಿದೆ. ಆದರೂ ಇವತ್ತಿಗೂ ಅಭಿವೃದ್ಧಿಪಡಿಸ್ದಂಗೆ ಅವ್ರಿಗೆ ಬೇಕಾದಂಥ ಒಳ ಮುಖಂಡರು ಇಟ್ಕೊಂಡು ಅವರವರ ಸೈಟಲ್ಲಿ ಹಂಚ್ಕೊಂಡು ಆ ಸೈಟ್ನೇ ಈಗ 2 ಲಕ್ಷ ಗಟ್ಟಲೆ ಮಾರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ಪುಣ್ಯಾತ್ಮ 1 ಎಕರೆಷ್ಟು ಅಡಿಕೆ ತೋಟ ಹಚ್ಚಾನೆ, ಅದರಲ್ಲಿ ಪೂರ್ತಿ ಒತ್ತುವರಿ ಮಾಡ್ಕೊಂಡು. ಆ PDO ಮತ್ತು ಅಲ್ಲಿ ಸೆಕ್ರೆಟರಿ ಅಲ್ಲೇ ಅಡ್ಡಾಡ್ತಾರೆ. ಅವ್ರು ಯಾಕೆ ಅಂತ ಯಾರೂ ಕೇಳಲ್ಲ. ಇವತ್ತು ಪಾಪ ಅಲ್ಲಿಂದ ಆ ಭಾಗದಿಂದ ಎಷ್ಟಾಗ ಜನ ಬಂದವರು ಹೋರಾಟಕ್ಕೆ. ಆದ್ದರಿಂದ ಈ ತಾಲೂಕ್ ಪಂಚಾಯತಿ ಯಾವತ್ತು ಈ EO ಬದಲಾವಣೆ ಆಗಲ್ಲ. ಅಲ್ಲಿ ತನಕ ಈ ತಾಲೂಕ್ ಪಂಚಾಯತಿ ಇದೇ ರೀತಿ ಇಲ್ಲಿ ನಮ್ಮ ಶ್ರೀರಾಮ್ ಅವರಾಗಲಿ ಚಂದ್ರಗೌಡರಾಗಲಿ ದಯಮಾಡಿ ಇಲ್ಲಿಂದ ವರ್ಗಾವಣೆ ಆಗಬೇಕು. ಯಾಕಂದ್ರೆ ಇಲ್ಲೊಂದು ಕೆಲಸಗಳಂತೂ ಇಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಬೇಕಾದಂಥ ಕೆಲಸಗಳು ಮಾತ್ರ ಮಾಡ್ತಾರೆ ಬಿಟ್ಟರೆ ಅಲ್ಲಿಂದ ಇಲ್ಲಾಂದರೆ ಮಧು ಬಂಗಾರಪ್ಪರ ಆಫೀಸಿಂದ ಫೋನ್ ಬರ್ಬೇಕು ಅವರಿಗೆ, ಅದನ್ನು ಮಾತ್ರ ಕೆಲಸಗಳು ಮಾಡ್ತಾರೆ. ಯಾವುದೇ ಒಂದು ಕೆಲಸನ ಅಲ್ಲಿ ಹೋಗಿ ಕೆಳಗೆ ಬಂದು ಇವ್ರು ಮಾಡೋದ್ರಿಂದ ಇಲ್ಲಿ ಕೆಲಸಗಳಂತೂ ಆಗ್ತಾ ಇಲ್ಲ. ಆದ್ದರಿಂದ ಕಾನೂನುಬದ್ಧವಾಗಿ ನಾವು ಹೋರಾಟಕ್ಕೆ ಕುಂತೀವಿ. ಅದಕ್ಕೆ ಎಲ್ಲರದ್ದು ಬೆಂಬಲ ಬೇಕಂತ ನಾವು ಇದು ಮಾಡ್ತೀವಿ. ಚಿಟ್ಟೂರು ಗ್ರಾಮಸ್ಥರಾಗಿ ಹರೀಶ್ ಅಂತೇಳಿ ನಾನು ಮಾತಾಡ್ತಾ ಇರೋದು. ಚಿಟ್ಟೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಕಾರ್ಯಕೊಪ್ಪ ಸರ್ವೆ ನಂಬರ್ 44ರಲ್ಲಿ 3 ಎಕರೆ ಜಮೀನನ್ನು DC ಸಾಹೇಬರು 2021ರಲ್ಲೇ ನಿವೇಶನ ರಹಿತರಿಗೆ ಅದನ್ನು ಜಾಗವನ್ನು ಮೀಸಲಿಟ್ಟಿದ್ದಾರೆ. ತಾಲೂಕ್ ಪಂಚಾಯತ್ EO ಹೆಸರಿಗೆ ಆ ಜಾಗ ಈಗಲೂ ಪಾಣಿಯಲ್ಲಿ ಮೀಸಲಿದೆ. ಆ ಜಾಗನ ಇವರು ಲೇಔಟ್ ಮಾಡಿ ನಿರಾಶ್ರಿತರು ಯಾರಿದ್ದಾರೆ ನಿವೇಶನ ರೈತರು ಅವರಿಗೆ ಹಂಚೋದನ್ನು ಬಿಟ್ಟು ಇಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತ್ EO ಆಮೇಲೆ ಇಲ್ಲಿರ್ತಕ್ಕಂಥ AD ಶ್ರೀರಾಮ್ ಅವರು ಇಲ್ಲಿ ಒಂಥರ ರಾಜಕೀಯ ದೊಂಬರಾಟವನ್ನು ಆಡ್ತಾ ಇದ್ದಾರೆ. ಯಾಕಂತಂದು ಹೇಳಿದ್ರೆ ಇಲ್ಲಿ ಅವರಿಗೆ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಮಾಡುವಲ್ಲಿ ಇವರು ಬಹಳ ತಾರತಮ್ಯ ತೋರಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ PDO ಅಲ್ಲಿ ಗ್ರಾಮಸ್ಥರು ಯಾರು ಕಾರ್ಯಕೊಪ್ಪದಲ್ಲಿರ್ತಕ್ಕಂಥ ಗ್ರಾಮಸ್ಥರ ಜೊತೆಗೆ ಇವು ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಇವು ಯಾವುದೇ ಕಾರಣಕ್ಕೂ ಈ ನಿವೇಶನ ರೈತರಿಗೆ ನಿವೇಶನ ಹಂಚಬಾರದು ಅನ್ನೋದು ಇವ್ರ ತಲೆಯಲ್ಲಿರೋದ್ರಿಂದ ಇವತ್ತು ನಾವು ಈ ದಿವಸ ದಲಿತ ಸಂಘರ್ಷ ಸಮಿತಿ ಜೊತೆಗೆ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ.